Hi everyone, welcome back to my YouTube channel. ಇವತ್ತೇನು ಸ್ಪೆಷಲ್ ವ್ಲಾಗ್ ಅಂದರೆ ಸೆಟಪ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವರಮಹಾಲಕ್ಷ್ಮಿ ವ್ಲಾಗ್ ಮಾಡ್ತಿದ್ದೀವಿ. ವರಮಹಾಲಕ್ಷ್ಮಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಆಂಟಿ ಮನೇಲಿ. ಇನ್ನು ಐಟಮ್ಸ್ ತಂದಿದ್ದೀವಿ ಅಷ್ಟೇ, ಏನೂ ಪ್ರಿಪೇರ್ ಮಾಡಿಲ್ಲ. ತಂಗಿ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದಾಳೆ, ಆಂಟಿ ಹೂವು ಪೋಣಿಸ್ತಾ ಇದ್ದಾರೆ ಹಾರ ಮಾಡೋಕ್ಕೆ. ಏನೇನು ಸೆಟ್ ಮಾಡಿದ್ದೀವಿ ಅಂದರೆ ಇದು ವರಮಹಾಲಕ್ಷ್ಮಿ ಕೂರ್ಸೋಕ್ಕೆ, ಸ್ಯಾರಿ ಉಡ್ಸೋಕ್ಕೆ, ಕಳಶ ಎಲ್ಲ ರೆಡಿ ಮಾಡಿದ್ದೀವಿ. ಸ್ಟ್ಯಾಂಡು ಇದರಲ್ಲಿ ಕಾಯಿ ಹಣ್ಣು ಎಲ್ಲ ತಂದಿದ್ದಾರೆ. ಶಾಪಿಂಗಿಗೆ ಹೋಗಿದ್ರು, ನಾನು ಹೋಗಿರಲಿಲ್ಲ. ಅದ್ರದ್ದು ವೀಡಿಯೋ ತಂಗಿ ಮಾಡ್ಕೊಂಬಂದಿದ್ದಾಳೆ, ಶಾರ್ಟ್ಸ್ ಹಾಕಿರ್ತೀನಿ ನೋಡಿ. ಸ್ಟಾರ್ಟ್ ಮಾಡೋಣ ಪ್ರಿಪ್ರೇಷನ್. ನಮ್ಮ ಆಂಟಿ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಪೂಜೆ, ಏನು ಕತೆ, ಏನು ಸ್ಪೆಷಲ್ ಅಂತ ಕೇಳೋಣ ಇರಿ, ಮಾತಾಡ್ಸೋಣ ನಮ್ಮ ಆಂಟಿನ. ಮಾತಾಡೆ. ಲಾಸ್ಟ್ ವ್ಲಾಗಲ್ಲಿ ಬಾಬಾ ಅಂದರೂ ಬಂದಿರಲಿಲ್ಲ, ಯಾಕಂದರೆ ನಾನು ಚೆನ್ನಾಗಿ ರೆಡಿಯಾಗಿರಲಿಲ್ಲ ಅಂತ ಹೇಳಿದರು ನಮ್ಮ ಆಂಟಿ. ನನಗೆ ಆಫೀಸ್ ಇದೆ ಬೆಳಗ್ಗೆ, ಇವಾಗ ಗಂಟೆ 11, ಇವಾಗ ಪ್ರಿಪೇರ್ ಮಾಡಿ 11:15 ಪ್ರಿಪ್ರೇಷನಿಗೆ ಕೂತಿದ್ದೀವಿ. ಎಷ್ಟು ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗ್ಬೋದು ಏನು ಕತೆ ಅಂತ. ನಮ್ಮ ಆಂಟಿನ ಮಾತಾಡ್ಸೋಣ ಬನ್ನಿ. ಏನು ಅನ್ನಿಸ್ತಿದೆ ಹಬ್ಬ ಬಂದಿದ್ದು? ಸೂಪರ್ ಆಗಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹಬ್ಬ ಒಳ್ಳೇದು ಮಾಡಲಿ. ಯಾಕಂದರೆ ನಮ್ಮೂರ ಕಡೆ, ನಮ್ಮ ಮಲೆನಾಡು ಕಡೆ ಫಸ್ಟ್ ಎಲ್ಲ ನಾವು ಇದನ್ನೇನು ಮಾಡ್ತಾ ಇರಲ್ಲ ವರಮಹಾಲಕ್ಷ್ಮಿ ಹಬ್ಬ. ನಾವು ಬ್ಯಾಂಗ್ಳೂರಿಗೆ ಮದುವೆ ಆಗಿ ಬಂದ ಮೇಲೆ ನನಗೆ ಗೊತ್ತಾಗಿರೋದು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಮಾಡ್ತಾರೆ ಅಂತ. ನಾನು ಅಂದ್ಕೊಂಡೆ ಮದುವೆ ಆಗಿ ಸ್ಟಾರ್ಟಿಂಗ್ ಬಂದಾಗ ನನಗೂ ಒಂದು ಹೆಣ್ಮಗು ಹುಟ್ಟಿದ್ರೆ ನಾನು ಆಮೇಲೆ ನೆಕ್ಸ್ಟಿಂದ ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಆಮೇಲೆ ನನಗೆ ನನ್ನ ಮಗಳು ಹುಟ್ಟಿದ್ಲು. ಆವಾಗಲಿಂದ ಚಿಕ್ಕದಾಗಿ ಒಂದೊಂದೇ ವಸ್ತುಗಳನ್ನ ತೊಗೊತಾ ಒಂದು ಇವಾಗ 18 ಇಯರ್ಸಿಂದ ನಾನು ಸಹ ವರಮಹಾಲಕ್ಷ್ಮಿನ ಕೂರ್ಸೋಕ್ಕೆ ರೆಡಿ ಮಾಡಿಕೊಂಡೆ. ಅಂದರೆ ನನ್ನ ತಂಗಿಗೆ ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷದಿಂದ ಆಂಟಿ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದಾರೆ, ದೇವ್ರನ್ನ ಕೂರಿಸ್ತಾ ಬಂದಿದ್ದಾರೆ ಅಲ್ಲ. ಈ ವರಮಹಾಲಕ್ಷ್ಮಿ ವರ ಕೊಟ್ಟಿರೋ ಆ ಮಗುನ ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ ಆ ಮಗು. ಇಲ್ಲಿ ಕಾಲೇಜಿಗೆ ಬಂಕ್ ಹಾಕಿ 3 ದಿನ ಮುಂಚೆನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕೆ ಬಂದಿದ್ದಾರೆ. ಆ ಮಗು ಬಂದಿದೆ. ಲೈಬ್ರರಿ ಅಂತ ಮಾಡಿರೋದೆ ಓದಕ್ಕಂತ, ಆ ಪೀರಿಯಡ್ನ ಬಂಕ್ ಮಾಡಿ ಬಂದಿದ್ದಾಳೆ. ನಾನು 2-3 ವರ್ಷದಿಂದ ಇಲ್ಲಿ ನೋಡಿದ್ದೀನಿ ಇವ್ರ ಮನೇಲಿ ವರಮಹಾಲಕ್ಷ್ಮಿ. ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ, ಫುಲ್ಲು ಖುಷಿಯಿಂದ. ಹಿಂಗೆ ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡಿ. ಲಾಸ್ಟ್ ಇಯರ್ ನಾನು ಇಲ್ಲೇ ಇದ್ದೆ ವರಮಹಾಲಕ್ಷ್ಮಿಗೆ. ಲಾಸ್ಟ್ ಇಯರ್ ಹಿಂಗೆ ಸೀರೆ ಎಲ್ಲ ಉಡಿಸಿ ಇದೆಲ್ಲ ಮಾಡಿದ್ವಿ, ಊರಿಗೆ ಹೋಗಿರಲಿಲ್ಲ. ನಾನೊಂದು 2 ವರ್ಷದ ಹಿಂದೆ ನಾನು ಊರಲ್ಲಿದ್ದಾಗ ಮಾಡಿದ್ದೆ, ಸೀರೆ ಎಲ್ಲ ಉಡಿಸಿ, ವಿಡಿಯೋ ಎಲ್ಲ ನೋಡಿ ಸೀರೆ ಉಡಿಸಿ. ಈ ಸಲ ನಮ್ಮ ಅಮ್ಮಂಗೆ ಒಂದು ವಿಡಿಯೋ ಕಳಿಸಿದ್ದೀನಿ ಇದೇ ಥರ ಸೀರೆ ಉಡಿಸು ಅಂತ. ಹೆಂಗೆ ಉಡಿಸಿ ಏನು ಮಾಡಿದಾರೆ ಗೊತ್ತಿಲ್ಲ. ಅವ್ರೇನಾದರೂ ಫೋಟೋ ಕಳಿಸಿದ್ರೆ ಇಲ್ಲೆಲ್ಲಾದರೂ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಮ್ಮ ಊರಲ್ಲಿ ಮನೇಲಿ ಹೆಂಗೆ ಮಾಡಿದಾರಂತ. ಹೌದು, ಸಲ ನಮ್ಗೆ ನೆನಪಿದೆ, ಚೆನ್ನಾಗಿತ್ತು. ನೈಟೆಲ್ಲ ರೆಡಿ ಮಾಡಿ, ಅಯ್ಯೋ ಸೀರೆ ಅದು ಆ್ಯಕ್ಚುಲಿ ವೀಡಿಯೋದಲ್ಲಿ ತೋರ್ಸೋದು ಸಖತ್ತಾಗಿರುತ್ತೆ. ನಾವು ಉಡಿಸ್ಬೇಕಾದ್ರೆ ಅಷ್ಟು ನೀಟಾಗಿ ಬರಲ್ಲ, ಬಟ್ ಟ್ರೈ ಮಾಡ್ತೀವಿ ಈ ಸಲನೂ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಿಮ್ಶಾ ಡೋಡ ಯೂಟ್ಯೂಬ್ ಚಾನಲ್. ಹಿಂಗೆ ಮಾತಾಡ್ಸ್ತಿದ್ರೆ ಆಂಟಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೈತಾರೆ, ಕೆಲಸ ಮಾಡೋದು ಬಿಟ್ಕೊಂಡು ಬರೀ ಮಾತಾಡ್ತಿದ್ದೀವಂತ. ಅದಕ್ಕೆ ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ತಂಗಿನ ಮಾತಾಡ್ಸ್ಬಿಡೋಣ. ಅವಳಿಗೆ ಹಬ್ಬ ಎಷ್ಟು ಇಷ್ಟ, ಎಷ್ಟು ಸ್ಪೆಷಲ್, ಊರಿಗೆ ಮುಂಚೆ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಕಾಲೇಜೆಲ್ಲ ಬಂಕ್ ಮಾಡಿ ಹೇಳೆ. ನನ್ನ ಫೇವ್ರೆಟ್ ಫೆಸ್ಟಿವಲ್ ವರಮಹಾಲಕ್ಷ್ಮಿ ಹಬ್ಬ. ಖುಷಿ ಆಗುತ್ತೆ ಈ ಥರ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಹಬ್ಬ ಮಾಡೋಕ್ಕೆ. ಫೇವ್ರೆಟ್ ಹಬ್ಬ ಅಷ್ಟೇ, ವರ್ಷದಿಂದ ಮಾಡ್ಕೊಂಡು ಇಷ್ಟ ಆಗ್ತಿದೆ ಅಷ್ಟೇ. ಮಾತಾಡ್ಬಿಟ್ಟೆ ಇಷ್ಟು ಬೇಗ? ಸಿಕ್ಕಾಬಟ್ಟೆ ರೇಟ್ ಇದೆ, ಕಾಸ್ಟ್ಲಿ ಇದೆ. ಇದೆಲ್ಲ ಎಷ್ಟು ಕೊಟ್ಟೆ? ಬಾಳೆ ಗಿಡನ ಜೋಡಿ 60. ಅದು ಮಾವಿನ ಎಲೆ ಬಂದು 50 ರೂಪಾಯಿಗಷ್ಟು. ಮಾವಿನ ಎಲೆ ಊರಲ್ಲೆಲ್ಲ ಮಾಡಿದ್ರೆ ನಿಜ ಇದೆಲ್ಲ ಹೌದಾ, ಯಾರು ಬಂದವರಿಗೂ ಬೇಕಾದ್ರೆ ಕೊಡೋಷ್ಟು ಬೆಳೆದಿರುತ್ತೆ ನಮ್ಮ ಊರ್ ಸೈಡ್ ಎಲ್ಲ. ಇಲ್ಲಿ ದುಡ್ಡು ಕೊಟ್ಟು ತಗೊಳೋದಂದ್ರೆ ಸೂಜಿ ಎಲ್ಲ ಹಾಕ್ಬಿಟ್ನಲ್ಲಪ್ಪ. ಆಕ್ಚುಲಿ ಈ ಹೂವ ನನ್ನ ಫ್ರೆಂಡ್ ಊರಿಂದ ತಂದಿರೋದು. ಆಕ್ಚುಲಿ ಅವರು ನನ್ನ ಫ್ರೆಂಡ್ ಅವ್ರು ಬೆಳೀತಾರೆ, ಅವರೆಲ್ಲ ಕೊಟ್ಟು ಕಳಿಸಿರೋದು, ಅದಕ್ಕೋಸ್ಕರ ನಾನು ಕಟ್ತಾ ಇದ್ದೀನಿ. ಇದು ಸೀರೆ ಸೆಲೆಕ್ಟ್ ಮಾಡಿದ್ದಾರೆ. ಒಂದು 3 ಸ್ಯಾರಿ ಇತ್ತು ನಮ್ಮ ಆಂಟಿ ಹತ್ರ ಆಪ್ಷನ್ಸ್. ಅದರಲ್ಲಿ ತಂಗಿ ಈ ಸ್ಯಾರಿನ ಫೈನಲ್ ಮಾಡಿ, ಗ್ರೀನ್ ಮತ್ತೆ ರೆಡ್ ಕಾಂಬಿನೇಷನ್ ಹೊಸ ಸ್ಯಾರಿ. ಇನ್ನ ಬಿಲ್ ಕೂಡ ತೆಗ್ದಿಲ್ಲ ನಾವು, ಅಷ್ಟು ಹೊಸ ಸ್ಯಾರಿ. ನೀನು ಹೇಳು, ನಿನಗೆ ವರಮಹಾಲಕ್ಷ್ಮಿ ಎಷ್ಟು ಸ್ಪೆಷಲ್?
ಸ್ಪೆಷಲ್ ಅಂದರೆ ನಮ್ಮ ಹಳ್ಳಿ ಸೈಡ್ ನಾವು ಅಷ್ಟು ವರಮಹಾಲಕ್ಷ್ಮಿ ಅಷ್ಟು ಜೋರಾಗಿ ಮಾಡಲ್ಲ. ಯಾರ್ದಾರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಳ್ಳೋದು ಅಷ್ಟೇ ನಮ್ಮ ಸಂಪ್ರದಾಯ ಇದ್ದಿದ್ದು. ನಮ್ಮ ಸೈಡು ದೀಪಾವಳಿ ಜೋರು ನಮ್ಗೆ, ಯಾಕಂದ್ರೆ ಹಸು ಕರುಗಳಿರೋದ್ರಿಂದ ದೀಪಾವಳಿ ಜೋರಾಗಿ ಮಾಡ್ತೀವಿ. ಅದ್ರಲ್ಲಿ ಈಗೀಗ ಹಳ್ಳಿ ಕಡೆದು ಸ್ಟಾರ್ಟ್ ಮಾಡಿದ್ದಾರೆ ಈ ಸೀರೆ ಉಡ್ಸೋದು, ದೇವ್ರು ಕೂರ್ಸೋದು, ಎಲ್ಲರನ್ನೂ ಕರೆದು ಅರಿಶಿನ ಕುಂಕುಮ ಗಿಫ್ಟ್ ಎಲ್ಲ ಕೊಡೋದು. ಹಾಗೆ ನಮ್ಮ ಮನೇಲೂ ಮಾಡ್ತಿದ್ರು. ಒಂದು 2 ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು ಸೀರೆ ತೊಗೊಂಡೋಗಿ ಸೀರೆಯಲ್ಲಿ ಉಡಿಸಿ, ಆಮೇಲೆ ಮುಖವಾಡನೂ ತೊಗೊಂಡೋಗಿದ್ದೆ ನಾನು, ಮುಖವಾಡ ಎಲ್ಲ ಹಾಕಿ ಕೂರಿಸಿದ್ದು. ಅದು ಬಿಟ್ಟು ಈಗ 2 ವರ್ಷದಿಂದ ನಾನು ಮನೇಲಿ ಇಲ್ಲ, ಅಂದರೆ ನನಗೆ ಲೀವ್ ಇರಲ್ಲ ಅಂತ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ, ಇವ್ರ ಜೊತೆ ಮಾಡ್ತೀನಿ. ಅಮ್ಮ ಒಬ್ಬರೇ ಮಾಡ್ತಾರೆ. ಯಾಕೋ ಸ್ಟಾರ್ಟ್ ಮಾಡೋಣ. ಸೀರೆ ಉಡಿಸ್ಬೇಕು ಫಸ್ಟ್. ಸೀರೆ ಉಡ್ಸೋಕೆ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬರಬೇಕಿತ್ತ. What? Bro, what are you talking about, man? ಇವಾಗ ಅಕ್ಕಿ ತುಂಬ್ತಾ ಇದ್ದೀವಿ ಈ ಏನು ಬಿಂದಿಗೆಗೆ. ಅಕ್ಕಿ ಎಲ್ಲ ಕಮ್ಮಿ ಆಗಬಾರ್ದು, ಯಾವತ್ತೂ ಮನೇಲಿ ಅಕ್ಕಿ ಎಲ್ಲ ಕಡಿಮೆ ಆಗಬಾರ್ದು. ಲಕ್ಷ್ಮಿ ದವಸ ಧಾನ್ಯಗಳೆಲ್ಲ ತುಂಬಿರ್ಬೇಕು ಮನೆ ಒಳಗಡೆ. ಆ್ಯಕ್ಚುಲಿ ಇದೇನಂದರೆ ಹೋದ ವರ್ಷ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ನನಗೆ ಕೊಟ್ಟಿದ್ರು. ಅದನ್ನು ನಾನು ಓಪನ್ನೇ ಮಾಡಿಲ್ಲ, ಹಾಗೆ ದೇವ್ರ ಮನೇಲಿ ಇಟ್ಟು ಮಡ್ಲಕ್ಕಿಲಿ ಡೈಲಿ ಇದ್ರಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇದರೊಳಗಡೆ ಎಲ್ಲ ಇದೆ, ಅಕ್ಕಿ ಇದೆ, ಬೆಲ್ಲ, ಬಳೆ, ದೇವ್ರಿಗೆ ಲಕ್ಷ್ಮಿಗೆ ಇಷ್ಟ ಆಗಿದ್ದಂಥ ಡ್ರೈ ಫ್ರೂಟ್ಸು ಪ್ರತಿಯೊಂದು ಇದೆ ಇದರಲ್ಲಿ. ಅದಕ್ಕೆ ಇದನ್ನು ಹಾಗೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಆಂಟಿ ಏನೋ ಇನ್ಫಾರ್ಮೇಷನ್ ಕೊಡ್ತಾರಂತ ಕೇಳಿ. ದೇವ್ರಿಗೆ ಇಷ್ಟ ಆದಂಥ ಅರ್ಶಿನ ಕೊಂಬು, ಗೋಮತೆ ಚಕ್ರ, ಆಮೇಲೆ ಇದು ಕವಡೆ, ಆಮೇಲೆ ಇದು ಸ್ಮಾಲ್ ಅರ್ಶಿನ ಕೊಂಬು, ಇದೊಂದು ಸ್ಮಾಲ್ ತೆಂಗಿನಕಾಯಿ ಥರ ಎಲ್ಲ ಒಂದು ಸೆಟ್ ಮಾಡಿ ಇಟ್ಕೊಂಡಿರೋದು. ವರ್ಷ ಪೂಜೆಗಿಡೋದು, ಎತ್ತಿ ಬೀರುನಲ್ಲಿ ಇಕ್ಕೋದು. ಇದು ದೇವ್ರಿಗೆ ಇಷ್ಟ ಆಗಿದ್ದಂಥ ಕಾಯಿನು, ಆಮೇಲೆ ಒಂದು ಗೋಲ್ಡು, ಆಮೇಲೆ ಗೋಲ್ಡ್ ಏನು ಇಟ್ಟಿದ್ಯಾ ನೀನು? ಗೋಲ್ಡ್ ಒಂದು ಮುತ್ತಿಂದೊಂದು ಡಾಲರ್ ಇಟ್ಟಿದ್ದೀನಿ. ಆಮೇಲೆ ಇದೆಲ್ಲ ಒಂದು ಕೆಂಪು ಬಟ್ಟೆಲಿ ಕಟ್ಟಿಬಿಟ್ಟು ಈ ಥರ ದೇವ್ರ ಪೂಜೆ ದಿನ ಇಡೋದು. ಆಮೇಲೆ ಇದನ್ನ ಎತ್ತಿ ಬೀರುನಲ್ಲಿ ಇಟ್ಕೊಳೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸುಮ್ಮನೆ ಜಸ್ಟ್ ಅಂದರೆ ನಾನು ಪ್ರತಿ ಸಲ ಸುಮ್ಮನೆ ಟ್ರೈ ಮಾಡೋದಷ್ಟೇ ನನಗೇನಂತ. ನೆಕ್ಸ್ಟ್ ವೀಕ್ ಯಾರು ಈ ಫ್ರೈಡೆ ಕೂರ್ಸೋಕ್ಕಾದ್ರೆ ನೆಕ್ಸ್ಟ್ ವೀಕ್ ಕೂರ್ಸೋರು ಶಿಮ್ಶನ್ ಕಾಂಟ್ಯಾಕ್ಟ್ ಮಾಡಿ ಬಂದು ಸೀರೆ ಉಡಿಸ್ಕೊಡ್ತಾರೆ. ಆದರೆ ಶುಕ್ರವಾರ ಆಗಲ್ಲ, ಶನಿವಾರ ಯಾಕಂದರೆ ಶುಕ್ರವಾರ ಆಫೀಸ್ ಇರುತ್ತೆ. ಹಾಂ, ಈ ಭಾನುವಾರ ನೆಕ್ಸ್ಟ್ ವೀಕ್ ಉಡ್ಸೋರು ಯಾರಾದರೂ ಇಷ್ಟ ಇರೋರು ಕಾಂಟ್ಯಾಕ್ಟ್ ಮಾಡೋದಾದರೆ ಈ ಸಂಡೇನೇ ಹೇಳಿಬಿಡಿ, ನಾನು ಬಂದು ಉಡ್ಸ್ಕೊಟ್ಟು ಬರ್ತೀನಿ. ನೀವು ಶುಕ್ರವಾರ ಬೇಕಾದ್ರೆ ಪೂಜೆ ಮಾಡಿ, ಯಾಕಂದರೆ ನನಗೆ ಫ್ರೀ ಇಲ್ಲ. ಸೀರೆ ಮ್ಯಾಚಿಂಗ್ ಬಳೆ ಗ್ರೀನ್ ಆ್ಯಂಡ್ ರೆಡ್ ದೇವರಿಗೆ. ಇಟ್ಸ್ ಡನ್ ಗರ್ಲ್ಸ್. ಬೆಳಗ್ಗೆ ಇಲ್ಲಿ ಕಳಶ ಕಾಯಿ ಇಟ್ಟು ಅದಕ್ಕೆ ಮುಖವಾಡ ಹಾಕಿ ಕಂಪ್ಲೀಟ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನೈಟ್ ಪ್ರಿಪ್ರೇಷನ್ ಇಷ್ಟೇ. ಗೈಸ್, ದಿಸ್ ಇಸ್ ಫಾರ್ ನೈಟ್. ಮುಗೀತು, ಇವಾಗ ಮಲ್ಗೋದು. ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತೀನಿ. ನನ್ನ ಕೆಲಸ ಮುಗೀತು. ನಮ್ಮ ಆಂಟಿ ಸ್ಟಾರ್ಟ್ ಮಾಡ್ತಾರೆ ಈಗ ಅಡುಗೆ ಎಲ್ಲ ಈಗಲೇ ಸ್ಟಾರ್ಟ್ ಮಾಡ್ತೀಯಾ? ಇವಾಗ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಪ್ರಿಪೇರ್ ಮಾಡಿ ಮಲಗ್ತಾರೆ. ಬೆಳಗ್ಗೆ ಎದ್ದು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಂದು ಮುಗೀತು, ನಮ್ಮದು ಆಟ ಮುಗೀತು. ಶುಭರಾತ್ರಿ. ಬೆಳಗ್ಗೆ ಸಿಗ್ತೀನಿ ಮತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಂತೂ ಇವಾಗ ಎದ್ದು ರೆಡಿ ಆಗಿದ್ದೀನಿ. ನಾನು ಹೇಳೋಕ್ಕಿಂತ ಮುಂಚೆನೇ ಆಂಟಿ ಎಲ್ಲ ಕೆಲಸ ಮುಗಿಸಿದ್ದಾರೆ. ದೇವ್ರ ಮನೆಯೂ ಸಖತ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಲಕ್ಷ್ಮಿನೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಬನ್ನಿ ತೋರಿಸ್ತೀನಿ. ಚಂಚನ ಬನ್ನಿ ನಮ್ಮ ಆಂಟಿನ ಕೇಳೋಣ ಇವತ್ತು ಏನೇನು ಸ್ಪೆಷಲ್ ಊಟಕ್ಕೆ ಅಂತ. ನಾನಂತೂ ಇರಲ್ಲ ಊಟಕ್ಕೆ.
ಬಟ್ ಸಂಜೆ ಇಟ್ಟಿರ್ತಾರೆ ಭತ್ತ. ಇಲ್ಲಿ ಕಡಲೆಬೇಳೆ ವಡೆಗೆ ನೆನೆಸಿಟ್ಟಿದ್ದಾರೆ. ಇವಾಗ ನನಗೆ ಟಿಫನಿ ಚಿತ್ರಾನ್ನ ಮಾಡ್ತಿದ್ದಾರೆ, ಟೀ ಮಾಡ್ತಿದ್ದಾರೆ. ಇದು ಏನಂದರೆ ಪೊಂಗಲ್ಲು. ಏನೇನು ಸ್ಪೆಷಲ್? ಫಸ್ಟ್ ಇವಾಗ ಚಿತ್ರಾನ್ನ ಕಡಲೆಬೇಳೆ ವಡೆ ಮಾಡ್ತಿದ್ದೀನಿ ಟಿಫನ್ಗೆ. ಆಮೇಲೆ ನೈವೇದ್ಯಕ್ಕೆ ದೇವ್ರಿಗೆ ಮಾಡಿಟ್ಟಾಯ್ತು. ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಪೂಜೆಗೊಂದು ಮಾಡಿಟ್ಕೊಂಡು ಒಬ್ಬಟ್ಟು ಇಷ್ಟ, ಬೇಳೆ ಒಬ್ಬಟ್ಟು. ಅದರಲ್ಲೂ ಬೇಳೆ ಬೆಲ್ಲ ಅಂದರೆ ತುಂಬ ಇಷ್ಟ ಅಲ್ವಾ ಲಕ್ಷ್ಮಿಗೆ. ಅದಕ್ಕೆ ಈ ಹಬ್ಬಕ್ಕೆ ಮೇಯ್ನಾಗಿ ಬೇಳೆ ಒಬ್ಬಟ್ಟು. ತಂಗಿ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಬಂದ ಕೂಡಲೇ ಪೂಜೆ ಮುಗಿಸಿ ನಾನು ಹೊರಡ್ತೀನಿ. ಆಲ್ರೆಡಿ ಟೈಮ್ ಆಗಿದೆ 8:20 ಆಗ್ತಾ ಬಂತು. ಬಟ್ ಇವತ್ತು ಐ ಹೋಪ್ ಸೊ ಟ್ರಾಫಿಕ್ ಜಾಸ್ತಿ ಇರಲ್ಲ, ಬಿಕಾಸ್ ತುಂಬ ಜನಕ್ಕೆ ಲೀವ್ ಇರುತ್ತೆ, ಲೀವಲ್ಲಿರ್ತಾರೆ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ನಿಧಾನ ಹೊರಡ್ತೀನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಾಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಓಕೆ, ಪೂಜೆ ಎಲ್ಲ ಇವಾಗ ಮುಗೀತು. ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಇವಾಗ ಆಲ್ರೆಡಿ 9 o'clock ಆಯಿತು. ಆಫೀಸಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಹೋಗಬೇಕು ಇವಾಗ. ಮತ್ತು ಸಂಜೆ ಸಿಗ್ತೀನಿ. ಸಂಜೆ ಕಸಿನ್ ಮನೆ ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದರೆ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಮನೆಗೆ ವಾಪಸ್ ಬಂದು ಏನೆಲ್ಲ ಅಡುಗೆ ಮಾಡಿದರು ಪ್ರತಿಯೊಂದೂ ವೀಡಿಯೋ ಆ್ಯಡ್ ಮಾಡಿರ್ತೀನಿ. ಮಿಸ್ ಮಾಡಿದೆ ಚೆಕ್ ಮಾಡಿ. ಮತ್ತು ಸಂಜೆ ಸಿಗ್ತೀನಿ. ಬಾಯ್. ಎಸ್, ಫೈನಲಿ ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಕಸಿನ್ ಮನೆಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಆಂಟಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಡುಗೆ ಅಂತ ತೋರಿಸ್ತೀನಿ. ಅಲ್ಲಿ ಏನಿದು ವಡೆ, ಕರ್ಜಿಕಾಯಿ, ಒಬ್ಬಟ್ಟು, ರವೆ ಉಂಡೆ ಇಷ್ಟು ಮಾಡಿದ್ದಾರೆ. ಎಲ್ಲದೂ ಪಟಪಟ ಅಂತ ತಿಂದು ಕಸಿನ್ ಮನೆಗೆ ಹೋಗಿ ಅಲ್ಲೇನು ಸ್ಪೆಷಲ್ಲು ಹೆಂಗೆಲ್ಲ ಮಾಡಿದ್ದಾರೆ ಅವ್ರ ಮನೆ ಪೂಜೆ ಅಂತ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಇವಾಗ ಕಸಿನ್ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಬರೋದು ಸ್ವಲ್ಪ ಲೇಟ್ ಆಯಿತು. ನಾನು ಆಫೀಸಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್, ಮಳೆ ಇದ್ದಿದ್ದರಿಂದ. ಇವ್ರ ಮನೆಯಲ್ಲೂ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದೇ ನಾನು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಇವಾಗ ಏನಾದರೂ ಪ್ರಸಾದ ಕೊಟ್ಟರೆ ತಿಂತೀನಿ, ಇಲ್ಲ ಅಂದರೆ ಹಂಗೆ ಮಲಗ್ತೀನಿ.
ಸರಿ, ನನ್ನ ವರಮಹಾಲಕ್ಷ್ಮಿ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.